ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಕೃತಕ ಮಳೆ ರೈತರ ಬದುಕನ್ನ ಛಿದ್ರ ಮಾಡಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ರೈತರು ಬೆಳೆದಿದ್ದ ಬೆಳೆಗಳೆಲ್ಲ ಸರ್ವನಾಶ ಆಗಿ ಹೋಗಿದೆ. ಒಂದ್ ಕಡೆ ಬೆಳೆ ಕೊಚ್ಕೊಂಡು ಹೋದ್ರೆ ಇನ್ನೊಂದ್ ಕಡೆ ಜನರ ಬದುಕು ಕೊಚ್ಕೊಂಡು ಹೋಗ್ತಾ ಇದೆ. ಪೂರ್ವ ಮುಂಗಾರು ಮಳೆಗೆ ಕರುನಾಡು ತತ್ತರ. ಭತ್ತ ಬಾಳೆ ಬೆಳೆ ಸರ್ವನಾಶ, ಅನ್ನದಾತರು ಕಣ್ಣೀರು. ರಾಜ್ಯದಲ್ಲಿ ಎದ್ದಿರೋ ಪೂರ್ವ ಮುಂಗಾರು ಸುನಾಮಿ ಸೃಷ್ಟಿಸ್ತಿರೋ ಅವಾಂತರಗಳು ಒಂದೆರಡಲ್ಲ. ಮಳೆ ಬಂದು ಭೂಮಿ ತಂಪಾಯಿತು ಅಂತ ಖುಷಿ ಪಡೋದ, ಅಥವಾ ರಣಮಳೆಗೆ ಬೆಳೆಗಳೆಲ್ಲ ಕುಚ್ಚಿ ಹೋಗಿ ಸೂರುಗಳೆಲ್ಲ ಕಣ್ಮರೆಯಾದವು ಅಂತ ದುಃಖ ಪಡೋದ ಒಂದೂ ಗೊತ್ತಾಗ್ತಿಲ್ಲ. ಮಹಾಮಳೆಯಿಂದ ಅನ್ನದಾತರಿಗೆ ನರಕ ದರ್ಶನವಾಗ್ತಿದೆ. ಹಗಲು ರಾತ್ರಿ ಬಿಸಿಲು ಗಾಳಿ ಲೆಕ್ಕಿಸದೆ ಬೆವರು ಸುರಿಸಿ ಬೆಳೆದ ಸಿರಿಯೆಲ್ಲ ಒಂದೇ ಮಳೆಗೆ ಧ್ವಂಸವಾಗಿದೆ. ಹೆಂಡತಿಯ ತಾಳಿ ಅಡವಿಟ್ಟು ಕೃಷಿ ಮಾಡಿದ್ದು ಎಲ್ಲವೂ ಹಾಳಾಯಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ ಅಂತ ರೈತರು ಗೋಳಾಡುತ್ತಿದ್ದಾರೆ. ಕಳೆದೊಂದು ತಿಂಗಳಿಂದ ಕರುನಾಡಿನಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಇದರಿಂದ ಸಾಕಷ್ಟು ಅನಾಹುತಗಳೇ ನಡೆದೋಗಿದೆ. ಅದರಲ್ಲೂ ರೈತರ ಬದುಕಿನ ಮೇಲೆ ದೊಡ್ಡ ಬರೆಯೇ ಬಿದ್ದಿದೆ. ನಿರಂತರವಾಗಿ ಬಿದ್ದ ಮಳೆಗೆ ಹಾವೇರಿ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜಿಲ್ಲೆಯ ಹಿರೇಬಿದರಿ, ಸೋಮಲಾಪುರ, ವೈಟಿ ಮೆಡ್ಲರಿಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕಚ್ಚಿದೆ. ಹೆಂಡತಿ ತಾಳಿ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಭತ್ತ ಬೆಳೆದಿದ್ರು. ಇದೀಗ ನಮ್ಮ ಗಂಜಿಯನ್ನೇ ಮಳೆ ಕಿತ್ಕೊಂಡಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿದಿರ್ತಕ್ಕಂಥ ಬಿರುಗಾಳಿ ಸಹಿತ ಮಳೆಗೆ ಕೂಡ ಅಕ್ಷರಶಃ ರೈತರು ಕೂಡ ಕಂಗಾಲಾಗಿದ್ದಾರೆ. ಏನು ಈ ಬಾರಿ ಭತ್ತದ ಮೇಲೆ ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ರೈತರು ಎಲ್ಲರ ಕನಸು ಕೂಡ ಸದ್ಯ ನುಚ್ಚು ನೂರಾಗಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಸರ್ 2 ಎಕರೆ ಇದೆ ಸರ್. 1,30,30,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ 2 ಎಕರೆಗೆ. ಅದು ಸೀಡ್ಸ್ ರೀ, ಅದು 13,000 ರೂಪಾಯಿ ಕ್ವಿಂಟಲ್. ಎಲ್ಲ ನಮ್ಮ 3 ರೈತರು ಎಲ್ಲರೂ ಹಿರಿಯ ಪೂರ್ತಿ ಅಡ್ಡಾಡಿ ನೋಡಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮಾತು ಹೆಚ್ಚಿಗೆ ಅನ್ಕೈತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ, ನಾ ಬಡವ. 1,30,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡ್ತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್. ಸರ್ಕಾರ ಆದ್ರೆ ಈ ಪರಿಹಾರ ಕೊಡ್ಬೇಕ್ರಿ. ಎಕರೆಗೆ 40,000 ರೂಪಾಯಿ ಖರ್ಚು ಮಾಡ್ಯಾರ್ರಿ ಸರ್. ಮಾಡಿದ ಖರ್ಚಿಗೆ ಕೊಡ್ಬೇಕ್ರಿ, ಏನು ಬೇಡ. ಸಾಲ ಸೂಲವನ್ನು ಮಾಡಿಕೊಂಡು ಮತ್ತು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ಕೂಡ ನಾವು ಅಡವಿಟ್ಟು ಈ ಒಂದು ಭತ್ತಕ್ಕೆ ಖರ್ಚನ್ನು ಮಾಡಿದ್ವಿ. ಆದರೆ ಈ ಬಾರಿ ಈ ಒಂದು ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಇವೆಲ್ಲವೂ ಕೂಡ ನಮಗೆ ನಷ್ಟವನ್ನು ಉಂಟು ಮಾಡಿದೆ. ಈಗಾಗಲೇ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ರೈತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕನ್ನುವಂಥದ್ದು ಕೂಡ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು. ಬರದ ಜಿಲ್ಲೆ ಅಂತ ಹಣೆಪಟ್ಟಿ ಹೊತ್ತಿದ್ದ ಚಾಮರಾಜನಗರದಲ್ಲೂ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದೆ. ಬಿಟ್ಟು ಬಿಡದೆ ಬಿದ್ದ ಮಳೆಗೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಹೆಗ್ಗವಾಡಿಪುರ, ದೇಶವಳ್ಳಿ, ಬಸವಟ್ಟಿ ಗ್ರಾಮಗಳಲ್ಲಿ ರೈತರು ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಈ ರೈತನ ಮಾತುಗಳನ್ನು ಕೇಳ್ತಿದ್ರೆ ಮನಸ್ಸು ತುಂಬಿ ಬರುತ್ತೆ. 2 ಲಕ್ಷಕ್ಕೆ ಪತ್ನಿಯ ತಾಳಿಯನ್ನ ಅಡವಿಟ್ಟು ಬಾಳೆ ಬೆಳೆದಿದ್ರು. ಆದರೆ ಬಿರುಗಾಳಿ ರಭಸಕ್ಕೆ ಬಾಳೆ ಬೆಳೆಯೆಲ್ಲ ನೆಲಸಮವಾಗಿದೆ. ಇತ್ತ ಫಸಲೂ ಇಲ್ಲ, ಅತ್ತ ಲಾಭವೂ ಇಲ್ಲದೆ ಬೆಳೆ ಸರ್ವನಾಶವಾಗಿದೆ. ನೋಡಿ, ನಮ್ಮ ಹೆಂಗಸ್ರ ತಾಲಿ ಚೇಂಜ್ ಮಾಡಿಬಿಟ್ಟು ಇದು ಮಾಡಿದ್ರು ಸರ್. 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದ್ದೀವಿ. ಇದ್ರಲ್ಲಿ ನಾವೇನು ತಗೊಳ್ಳೋ ಸರ್? ಈ ಸರ್ಕಾರ ಏನು ಮಾಡ್ತಾ ಇದ್ದು ಸರ್? ಗಂಡು ಮುಚ್ಕೊಂಡು ಕೂತಿದ್ದೆ ಸರ್. ರೈತರ ಬಗ್ಗೆ ಕಾಳಜಿನೇ ಇಲ್ವಲ್ಲ ಸರ್? ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಆಗಿರೋದ್ರಿಂದ ನಮ್ಮೂರು ಒಂದರಲ್ಲೇ ಸುಮಾರು ಒಂದು 25 ಎಕರೆ ಅಂತಂದರೆ 25,000 ಕಟ್ಟೆ, ಅದಕ್ಕಿಂತ ಹೆಚ್ಚು. ಹಾಗಾಗಿ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 25,000 ಕಟ್ಟೆಗೆ ಇವತ್ತಿನ ಇದರಲ್ಲಿ ಒಂದು ಕಾಲು ಕೋಟಿ ಹತ್ತತ್ರ ಆಗುತ್ತೆ. ಈ ಬಾರಿ ಬೀಳುತ್ತಿರೋ ಮಳೆಗೆ ರೈತರು ಕನಸಿನಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ. ಆಲಿಕಲ್ಲು ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಿರುಗಾಳಿ ಮಳೆ ಅಬ್ಬರ ಜನರನ್ನ ಕಂಗೆಡಿಸಿದೆ. ದಾವಣಗೆರೆಯಲ್ಲೂ ಮಳೆ ಅಬ್ಬರಿಸಿದೆ. ಧಾರಾಕಾರ ಮಳೆಗೆ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ಇನ್ನೇನು 3-4 ದಿನಗಳಲ್ಲಿ ಭತ್ತ ಕಟಾವು ಮಾಡಬೇಕಿದ್ದ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು ಅಂದಾಜು 365.15 ಹೆಕ್ಟೇರ್ ಭತ್ತ ಹಾನಿಯಾಗಿದ್ದು, ಬೆಳೆ ನಾಶಕ್ಕೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ.
ಗದಗ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆಗೆ ಬಾಳೆ ಬೆಳೆ ಸರ್ವನಾಶವಾಗಿದೆ. ಕಳಸಾಪುರ ಗ್ರಾಮದಲ್ಲಿ ರೈತ ನಜೀರ್ ಅಹಮದ್ ಶೌಕತ್ ಪೆಂಡಾರಿ ಎಂಬುವರು 4 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಮಣ್ಣು ಪಾಲಾಗಿದೆ. ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬಾಳೆ ಕಟಾವು ಹಂತಕ್ಕೆ ಬಂದಿತ್ತು. ಆದರೆ ಏಕಾಏಕಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ನಾಶವಾಗಿದೆ. ಭಾಳ ದುಃಖ ಆಗ್ತೈತೆ ರೀ. ಯಾರು ಹೆಣ್ಣು ಮಾಡ್ಬೇಕ್ರಿ? ಮುಂಜಾನೆ ಮಕ್ಕೊಂಬಿಟ್ಟಿದ್ರಿ ಮನ್ಯಾಗ ಮಕ್ಕೊಂಬಿಟ್ಟಿದ್ದು ಎದ್ದಿದ್ದಿಲ್ಲ ರೀ. ಈಗ ಇವ್ರ ಕರೆ ಕಳ್ಸಿದ್ರಿ ರೀ, ಹಿಂಗೆ ಬಂದಾರ ಬರ್ರಿ ಅಂತೇಳಿ. ಎದ್ದೇ ಇಲ್ಲ ರೀ. ನಾನು ಭಾಳ ತ್ರಾಸ ಆತ ರೀ. ನೋಡ್ಕೊಂಡು ಹೊಳೆ ತೋಟನ ನೋಡ್ಬಾರ್ದು ಅನ್ನೋಂಥ ಪರಿಸ್ಥಿತಿ ಒಳಗೆ ಬಂದ್ಬಿಡ್ತಾರೆ. ಭಾಳ ಅಂದ್ರೆ ಭಾಳ ತ್ರಾಸ. ಮಕ್ಕಳು ಮರಿ ಎಲ್ಲ ಮನ್ಯಾಗ ಕುಂತ್ಬಿಟ್ಟಾರ್ರಿ. ಮಳೆ ಬಂದ್ರೆ ಆಗೋ ಅವಾಂತರಗಳಿಂದ ಮತ್ತೆ ಮೇಲೇಳೋದೇ ದೊಡ್ಡ ಸವಾಲಾಗಿದೆ. ಬರದ ನಾಡು ಕೋಲಾರದಲ್ಲಿ ಮಾಯದಂಥ ಮಳೆಯಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದಲ್ಲಿ ಸುಬ್ರಮಣಿ ಎಂಬಾತ ಒಡವೆ ಅಡವಿಟ್ಟು ಪಾಲಿಹೌಸ್ನಲ್ಲಿ ಬೆಳೆ ಬೆಳೆದಿದ್ರು. ಆದ್ರೀಗ ಗಾಳಿ ಮಳೆ ಹೊಡೆತಕ್ಕೆ ಎಲ್ಲವೂ ಸರ್ವನಾಶವಾಗಿದೆ. ಸಾಲ ಮಾಡಿ 1 ಎಕರೆ ಟೊಮೊಟೊ, 1 ಎಕರೆ ಬೀನ್ಸು ನೆಟ್ ಹೌಸಲ್ಲಿ ಸಾಲ ಮಾಡಿ ಬಡ್ಡಿಗೆ ತಂದು ಮಾಡಿ ಈ ಥರ ಒಂದೇ 10 ನಿಮಿಷದಲ್ಲಿ ಮಳೆ ಬಿರುಗಾಳಿ ಬಂದು ಎಲ್ಲ ನೆಲಸಮ ಆಗಿಬಿಟ್ಟೈತೆ. ಇನ್ನು ಕೋಲಾರದ ಕೀಲಗಾಣಿ ಗ್ರಾಮದಲ್ಲಿ ಬೀನ್ಸ್, ಬಾಳೆ ಬಿರುಗಾಳಿ ಮಳೆಗೆ ಸರ್ವನಾಶವಾಗಿದೆ. 1.5 ಲಕ್ಷ ಬಂಡವಾಳ ಹಾಕಿ ರೈತ ಮಹಿಳೆ ಮಂಜುಳಾ ಅನ್ನೋರು ಬೀನ್ಸ್ ಬೆಳೆದಿದ್ರು. ಸಾದಿಕ್, ಶ್ರೀನಿವಾಸ್, ಮಂಜುನಾಥ್ ಸ್ವಾಮಿ ಅನ್ನೋರು ಬಾಳೆ ಬೆಳೆದಿದ್ರು. ಆದರೆ ವರುಣನ ಏಟಿಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕಷ್ಟ ಬರ್ತದನ್ನ ಕಷ್ಟ ಎಲ್ಲ ಇಂಟ್ರೆಸ್ಟ್ಗೆ ಎತ್ಕೊಂಬಂದು ಬೆಳೆ ಮೇಲೆ ಹಾಕ್ತೀರಿ, ಅವ್ರು ಕೊಡೋಕ್ಕಾಗಲ್ಲ. ಆವಾಗ ಜಾಸ್ತಿ ಬಾಧಿ ಕಷ್ಟಗಳು ಬರ್ತದನ್ನ. ಬೆಳೆಗಳು ಬಾಳೆಹಣ್ಣು, ಬೀನ್ಸು, ಟೊಮಾಟೊ ಎಲ್ಲ ಬೆಳೆದಿದ್ದೀವಿ. ದಯವಿಟ್ಟು ಗೌರ್ಮೆಂಟ್ನಿಂದ ಏನೇನೋ ಸಹಕಾರ ಕೊಡ್ತಾ ಇರ್ತಾರೆ. ಅದರಿಂದ ನಮಗೆ ನಷ್ಟ ಆಗಿದೆ. ಗೌರ್ಮೆಂಟು ಸ್ವಲ್ಪ ದಯವಿಟ್ಟು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ಇವಾಗ ಪ್ರೆಸೆಂಟ್ ಅಂದರೆ 4 ಲಕ್ಷ ಮೇಲೆ ಲಾಸ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಗೌರಿಬಿದನೂರಿನ ಚೀಲಮನಹಳ್ಳಿಯಲ್ಲಿ ಬಿದ್ದ ಆಲಿಕಲ್ಲು ಮಳೆಗೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ 60 ಹೆಕ್ಟೇರ್ನಲ್ಲಿ ಬೆಳೆಗಳು ಹಾನಿಯಾಗಿದ್ದು ಶಾಸಕ ಪುಟ್ಟಸ್ವಾಮಿಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ನಾವು 2 ಎಕರೆಯಲ್ಲಿ ಬಾಳೆ ಹಾಕಿದ್ವಿ. ಸಾಲ ಮಾಡಿ 10 ಲಕ್ಷ ಸಾಲ ಮಾಡಿ ಬೆಳೆ ಹಾಕಿದ್ವಿ. ರಾತ್ರಿ ಬಿದ್ದಿದ್ದು ಮಳೆ ಗಾಳಿಗೆ ಆಲಿಕಲ್ಲು ಬಿದ್ದು ನಮ್ಮ ಬೆಳೆ ಎಲ್ಲ ನಾಶ ಆಗಿದೆ. ನೋಡಿ, ಬಾಯಿಗೆ ಬಂದಿರೋ ತುತ್ತು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಂಗೆ ಆಗ್ಬಿಟ್ಟೈತೆ. ಸರ್ಕಾರ ಎಚ್ಚೆತ್ಕೊಂಡು ನಮಗೇನು ನಷ್ಟ ಪರಿಹಾರ ಕೊಡ್ಸೋಕ್ಕೆ ನಾವು ಮನವಿ ಮಾಡ್ತಾ ಇದ್ವಿ. ಕಾಳಜಿ ಕೇಂದ್ರಕ್ಕೆ ಬೀಗ, ಸಂತ್ರಸ್ತರ ಗೋಳಾಟ. ಮೊನ್ನೆ ಗದಗ ಜಿಲ್ಲೆಯಲ್ಲಿ ಸುರಿದ ರಣಮಳೆಯಿಂದ 70 ಮಂದಿ ಗಂಗಿಮಡಿ ನಿವಾಸಿಗಳ ಜೀವನವೇ ಬೀದಿ ಪಾಲಾಗಿತ್ತು. ಕಷ್ಟಪಟ್ಟು ಕಟ್ಕೊಂಡಿದ್ದ ಗೂಡುಗಳೆಲ್ಲ ಬಿರುಗಾಳಿಗೆ ಹಾರಿ ಹೋಗಿ ಬದುಕು ಬರ್ಬಾದಾಗಿತ್ತು. ತಿನ್ನೋಕೆ ಅನ್ನವಿಲ್ಲದೆ, ಮಲಗೋಕೆ ಜಾಗವಿಲ್ಲದೆ, ಕುಡಿಯೋಕೆ ನೀರಿಲ್ಲದೆ ತತ್ತರಿಸಿ ಹೋಗಿದ್ರು. ಹೀಗಾಗಿನೇ ಎಲ್ಲರನ್ನ ಗಂಗಿಮಡಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ನಿನ್ನೆ ಸಂತ್ರಸ್ತರಿದ್ದ ಗಂಜಿ ಕೇಂದ್ರಕ್ಕೆ ಬೀಗ ಹಾಕಿ ಎಲ್ರಿಗೂ 5,000 ಪರಿಹಾರ ಕೊಟ್ಟು ಅಧಿಕಾರಿಗಳು ಹೊರಗೆ ತಳ್ಳಿದ್ರು. ವಯಸ್ಸಾದವರು, ಗರ್ಭಿಣಿಯರು, ಬಾಣಂತಿಯರು ತುತ್ತು ಅನ್ನಕ್ಕಾಗಿ ಪರದಾಡೋ ಪರಿಸ್ಥಿತಿ ಬಂದಿತ್ತು.